ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಕೃಪೆಯುಳ್ಳ ತಂದೆಯಾದ ದೇವರೇ, ಈ ಒಂದು ದಿನಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಎಂದು ಕರ್ತನೆ, ನೀವು ನನ್ನ ಸಂಗಡ ನಮ್ಮ ಸಂಗಡ ನಿಮ್ಮ ವಾಕ್ಯದ ಮುಖಾಂತರ ಮಾತಾಡಬೇಕಾಗಿ ಪ್ರಾರ್ಥಿಸುತ್ತೇವೆ. ಈ ಒಂದು ವಾಕ್ಯಗಳನ್ನು ಕೇಳಿಸುವಂಥ ಪ್ರತಿಯೊಂದು ವ್ಯಕ್ತಿಯ ಜೀವಿತದಲ್ಲಿಯೂ ರಕ್ಷಣೆ, ಬಿಡುಗಡೆ, ಆಶೀರ್ವಾದ, ಶಾಂತಿ, ಸಮಾಧಾನ, ಆರೋಗ್ಯ, ಸಂತೈಸುವಿಕೆ, ಆದರಣೆಯನ್ನು ಉಂಟು ಮಾಡಬೇಕಾಗಿ ಪ್ರಾರ್ಥಿಸುತ್ತೇನೆ. ಆಶೀರ್ವದಿಸಿರಿ, ಅವರ ನಂಬಿಕೆಯಲ್ಲಿ ಸ್ವಾಮಿ ದೃಢಪಡಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್, ಆಮೇನ್. Greetings to everyone in the name of our Lord Jesus Christ. ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. Today we are going to meditate from the book of Matthew. ಈ ದಿನ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಂಥ ಭಾಗವು ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನ ಬರೆಸುವ ವಾರ್ತೆ Chapter 8, 8ನೇ ಅಧ್ಯಾಯ verse from 5 to 13. 5ನೇ ವಾಕ್ಯದಿಂದ 13ನೇ ವಾಕ್ಯದವರೆಗೂ We are going to see the faith of the centurion. ಒಬ್ಬ ಶತಾಧಿಪತಿಯ ನಂಬಿಕೆಯನ್ನು ನಾವು ನೋಡಲಿದ್ದೇವೆ. When Jesus entered Capernaum, ಯೇಸು ಸ್ವಾಮಿ ಕೆಫರ್ನೌಮ್ ಎಂಬಂತ ಊರಿಗೆ ಬಂದಾಗ a centurion came to him for help. ಒಬ್ಬ ಶತಾಧಿಪತಿಯು ಯೇಸು ಕ್ರಿಸ್ತನಿಂದ ಸಹಾಯ ಬೇಡಿಕೊಂಡು ಬಂದನು. He is coming for not for his life or for his family's life. ಆತನು ಬಂದಂಥ ವಿಷಯವು, ಆತನ ಬೇಡಿಕೆಯು ತನ್ನ ಸಲುವಾಗಿ ಅಲ್ಲ, ತನ್ನ ಕುಟುಂಬ ಪರಿವಾರದ ಸಲುವಾಗಿ ಅಲ್ಲ. He is a centurion, ಆತನು ಶತಾಧಿಪತಿಯು, an authority for the 100 soldiers, 100 ಸೈನಿಕರಿಗೆ ಅಧಿಪತಿಯು, ಅಧಿಕಾರಿಯಾಗಿದ್ದನು. and one of his servant is paralyzed and sick. ಆತನ 100 ಮಂದಿ ಸೈನಿಕರಲ್ಲಿ ಒಬ್ಬನು ಪಾರ್ಶ್ವವಾಯು ರೋಗದಿಂದ ನರಳಾಡುತ್ತಾ ಇದ್ದನು. He is suffering terribly, ಬಹಳ ಗೋಳಾಡುತ್ತಾ ಕಷ್ಟಪಡುತ್ತಾ ಇದ್ದಾನೆ. and the centurion is not able to see at his servant. ತನ್ನ ಸೈನಿಕನನ್ನು, ಕೆಲಸಗಾರನನ್ನು ಆ ಒಂದು ಶತಾಧಿಪತಿ ನೋಡಿ ಸುಮ್ಮನೆ ಸಹಿಸಿಕೊಂಡಿರಲು ಸಾಧ್ಯವಾಗಲಿಲ್ಲ. He is eager for the soul of his servant. ತನ್ನ ಸೇವಕನ ಆತ್ಮದ ವಿಷಯದಲ್ಲಿ ಆತನು ಭಾರವುಳ್ಳವನಾಗಿದ್ದಾನೆ. He is going to the Lord Jesus Christ. ಆತನು ತಕ್ಷಣವೇ ಯೇಸು ಕ್ರಿಸ್ತನ ಬಳಿಗೆ ಹೋಗುತ್ತಾನೆ. He is an authority. ಆತನು ಒಬ್ಬ ಅಧಿಕಾರಿಯು. He can sit in his place and send some other servant. ತನ್ನ ಸ್ಥಳದಲ್ಲೇ ಕುಳಿತುಕೊಂಡು ಒಬ್ಬ ಸೇವಕನನ್ನು ಕರೆದು ಆಜ್ಞೆ ಕೊಟ್ಟು ಯೇಸು ಸ್ವಾಮಿ ಬಳಿಗೆ ಕಳಿಸಬಹುದಾಗಿತ್ತು. Or he could have sent the servant who is paralyzed with the other servants to carry and go and meet the Lord Jesus Christ. ಅಥವಾ ಬೇರೊಬ್ಬ ಸೇವಕನನ್ನು ಕರೆದು ಈ ರೋಗಿಯನ್ನು ಯೇಸು ಸ್ವಾಮಿ ಬಳಿಗೆ ಹೊತ್ತುಕೊಂಡು ಹೋಗಿರಿ, ಆತನು ಗುಣಪಡಿಸುತ್ತಾನೆ ಎಂಬುದಾಗಿ ಹೇಳಬಹುದಾಗಿತ್ತು. But we see he has lot of work. In spite of that, is going where the Lord Jesus Christ is. ಆದರೆ ಈ ಒಂದು ಶತಾಧಿಪತಿಯು ಬಹಳ ಬ್ಯುಸಿಯಾಗಿದ್ದಾಗಲೂ ಸಹ, ಬಹಳ ಕೆಲಸವಿದ್ದಾಗಲೂ ಸಹ ಎಲ್ಲವನ್ನು ಬಿಟ್ಟು ತನ್ನ ಸೇವಕನ ಸಲುವಾಗಿ ಯೇಸು ಸ್ವಾಮಿಯ ಬಳಿಗೆ ಹೋಗುವುದನ್ನು ನೋಡುತ್ತೇವೆ. He is humbling himself as an authority and going near the Lord Jesus Christ. ಒಬ್ಬ ಅಧಿಕಾರಿಯಾಗಿದ್ದಾಗಲೂ ಸಹ ತನ್ನನ್ನು ತಾನೇ ತಗ್ಗಿಸಿಕೊಂಡವನಾಗಿ ಯೇಸು ಕ್ರಿಸ್ತನ ಬಳಿಗೆ ಹೋಗುವುದನ್ನು ನೋಡುತ್ತೇವೆ. We see he is going and telling to the Lord. ಆತನು ಯೇಸು ಸ್ವಾಮಿಯ ಬಳಿಗೆ ಹೋಗಿ ಹೇಳುತ್ತಾನೆ, Telling, my servant is sick, he is paralyzed and is suffering terribly. ಸ್ವಾಮಿ, ನನ್ನ ಸೇವಕನು, ನನ್ನ ಕೆಲಸಗಾರನು ಪಾರ್ಶ್ವವಾಯು ರೋಗದಿಂದ ನರಳುತ್ತಾ ಇದ್ದಾನೆ. He is telling to the Lord and the Lord is replying to him. ಆತನು ಯೇಸು ಸ್ವಾಮಿ ಬಳಿಗೆ ಹೇಳಿದಾಗ ಯೇಸು ಸ್ವಾಮಿ ಪ್ರತ್ಯುತ್ತರವನ್ನು ಕೊಡುತ್ತಾರೆ. The Lord is telling, shall I come and heal him? ಯೇಸು ಸ್ವಾಮಿ ಹೇಳ್ತಾರೆ, ನಾನು ಬಂದು ಅವನನ್ನು ಗುಣಪಡಿಸಿಲ್ಲ. What is the centurion telling? ಆದರೆ ಈ ಶತಾಧಿಪತಿ ಆ ಮಾತಿಗೆ ಪ್ರತ್ಯುತ್ತರವಾಗಿ ಏನು ಹೇಳುತ್ತಾನೆ? He is telling, Lord, I do not deserve to have you come under my roof. ದೇವರೇ, ಸ್ವಾಮಿಯೇ, ನನ್ನ ಮನೆಗೆ ನೀನು ಬರತಕ್ಕ ಯೋಗ್ಯತೆ ನನ್ನಲ್ಲಿ ಇಲ್ಲ. But say the word. ಆದರೆ ಒಂದು ಮಾತನ್ನು ಮಾತ್ರ ನೀವು ಹೇಳಿದರೆ ಸಾಕು, and my servant will be healed. ನನ್ನ ಕೆಲಸದವನು, ಸೈನಿಕನು ಸ್ವಸ್ಥ ಹೊಂದುತ್ತಾನೆ. What a faith a centurion is having. ನೋಡ್ರಿ, ಅಲ್ಲಿ ಶತಾಧಿಪತಿಯಲ್ಲಿ ಇರುವಂತ ಒಂದು ನಂಬಿಕೆಯನ್ನು ನೋಡ್ರಿ. He is having the faith that if I go and meet the Lord Jesus Christ
And if the Lord says a word, my servant will be healed. ನೋಡಿ, ಆತನಲ್ಲಿ ಇದ್ದಂಥ ನಂಬಿಕೆ ಎಂಥ ನಂಬಿಕೆ ಅಂದರೆ, ನಾನು ಹೋಗಿ ಯೇಸು ಸ್ವಾಮಿ ಬಳಿಗೆ ಕೇಳಿಕೊಳ್ಳುತ್ತೇನೆ, ಆದರೆ ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳು ಗುಣಪಡುತ್ತಾನೆ, ಗುಣ ಹೊಂದುತ್ತಾನೆ. He tells in verse 9, 9ನೇ ವಾಕ್ಯದಲ್ಲಿ, ಅಂದರೆ ಈ ಒಂದು ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ಆತನು ಹೇಳ್ತಾನೆ, he's telling to the Lord that I am a man of authority. ಸ್ವಾಮಿ, ನಾನು ಅನೇಕ ಸೇವಕರಿಗೆ ಅಧಿಕಾರಿಯಾಗಿದ್ದೇನೆ, Under me are many soldiers. ನನ್ನ ಕೈ ಕೆಳಗಡೆ ಅನೇಕ ಸೈನಿಕರಿದ್ದಾರೆ. If I tell go, he goes, and if I tell come, they will come. ಒಬ್ಬನಿಗೆ ಹೋಗು ಎಂಬುದಾಗಿ ಹೇಳುವುದಾದರೆ ಹೋಗುತ್ತಾನೆ, ಒಬ್ಬನಿಗೆ ಬಾ ಎಂಬುದಾಗಿ ಹೇಳುವುದಾದರೆ ಬರುತ್ತಾನೆ. And if I tell to my servant do this, they will do it. ನನ್ನ ಸೇವಕರಿಗೆ ಇದನ್ನು ಮಾಡು ಅದನ್ನು ಮಾಡು ಎಂಬುದಾಗಿ ಹೇಳುವುದಾದರೆ ಮಾಡುತ್ತಾರೆ. Verse 10, the Lord is amazed at the words of the centurion. 10ನೇ ವಾಕ್ಯದಲ್ಲಿ ನೋಡುತ್ತೇವೆ, ಮತ್ತಾಯ 8ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಶತಾಧಿಪತಿಯ ಮಾತುಗಳನ್ನು, ನಂಬಿಕೆಯನ್ನು ನೋಡಿ ಬಹಳ ಆಶ್ಚರ್ಯಪಟ್ಟರು. He's telling, truly I tell you, I have not found anyone in Israel with such great faith. ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಇಸ್ರಾಯೇಲ್ ಜನಗಳಲ್ಲಿಯೇ ಇಂಥ ವಿಧವಾದಂತಹ ನಂಬಿಕೆ ಉಳ್ಳ ಮನುಷ್ಯನ ನಾನು ಯಾರನ್ನು ಕಾಣಲಿಲ್ಲ ಎಂಬುದಾಗಿ. The Lord is telling, he has never seen anyone with such a faith. ಇಂಥ ವಿಶ್ವಾಸ, ನಂಬಿಕೆ ಉಳ್ಳಂಥ ಮನುಷ್ಯನನ್ನು ಇಸ್ರಾಯೇಲರಲ್ಲಿ ನಾನು ಯಾರಲ್ಲೂ ಕಾಣಲಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಾರೆ. The Lord is telling, what a faith. He's telling, say a word, my servant will be healed. ನೋಡಿ, ಯೇಸು ಸ್ವಾಮಿಗಳಿಗೆ ಅವನು ಏನು ಕೇಳ್ಕೊಳ್ತಾನೆ, ಒಂದು ಮಾತು ಹೇಳ್ರಿ ಸ್ವಾಮಿ ಸಾಕು, ನನ್ನ ಆಳು ಗುಣ ಹೊಂದುತ್ತಾನೆ ಎಂಬುದಾಗಿ. We need to have faith in our life. ಈ ರೀತಿಯಾದಂಥ ನಂಬಿಕೆ ನಮ್ಮ ಜೀವಿತಗಳಲ್ಲಿ ಇರಬೇಕು. With faith, we need to come, we need to leave the place and come where the Lord Jesus Christ is. ನಾವು ನಂಬಿಕೆಯಿಂದ ಯೇಸು ಸ್ವಾಮಿ ಇರುವಂಥ ಸ್ಥಳಕ್ಕೆ, ಆತನ ಪ್ರಸನ್ನತೆಗೆ, ಆತನ ಆಲಯಕ್ಕೆ ನಾವು ಬರುವಾಗ ಇಂಥ ಅದ್ಭುತಗಳು ನಡೆಯುತ್ತದೆ. The centurion was sitting in his house, ಒಂದು ವೇಳೆ ಶತಾಧಿಪತಿಯು ಮನೆಯಲ್ಲಿ ಕುಳಿತುಕೊಂಡು or ಇದ್ದಿರುವುದಾದರೆ, sitting in his workplace, ಕೆಲಸದ ಸ್ಥಳದಲ್ಲಿ ಕುಳಿತುಕೊಂಡು ಇರುವುದಾದರೆ, the Lord could not heal the servant. ಆದರೆ ಅವನ ಒಂದು ಕೆಲಸಗಾರನನ್ನು ಯೇಸು ಸ್ವಾಮಿ ಗುಣಪಡಿಸುತ್ತಾ ಇರಲಿಲ್ಲ. The centurion is coming, is getting up, is leaving his place, his authority, everything, and coming and bowing down at the feet of the Lord Jesus Christ. ಈ ಶತಾಧಿಪತಿಯು ತನ್ನನ್ನು ತಗ್ಗಿಸಿಕೊಂಡವನಾಗಿ, ಬರಿದು ಮಾಡಿಕೊಂಡವನಾಗಿ, ತನ್ನ ಅಧಿಕಾರವನ್ನು ಬಿಟ್ಟು, ತನ್ನ ಕೆಲಸವನ್ನು ಬಿಟ್ಟು, ಎಲ್ಲವನ್ನು ಬಿಟ್ಟು ತಗ್ಗಿಸಿಕೊಂಡವನಾಗಿ ಯೇಸು ಸ್ವಾಮಿಯ ಬಳಿಗೆ ಆತನು ಬರುವುದನ್ನು ನೋಡುತ್ತೇವೆ. We see, because of his faith, the servant has been healed. ಆತನ ನಂಬಿಕೆಯ ಪ್ರತಿಫಲವಾಗಿ ತನ್ನ ಸೇವಕನು ಗುಣ ಹೊಂದಿದನು ಎಂಬುದಾಗಿ ನಾವು ನೋಡುತ್ತೇವೆ. We read in Proverbs chapter 18 verse 21. ನಾವು ಜ್ಞಾನೋಕ್ತಿಗಳು 18ನೇ ಅಧ್ಯಾಯದ 21ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಓದಿಕೊಳ್ಳುತ್ತೇವೆ. Tongue has the power of life and death. ನಾಲಿಗೆಯಲ್ಲಿ ಜೀವ ಮರಣಗಳ ವಶವಿದೆ ಎಂಬುದಾಗಿ ಓದುತ್ತೇವೆ. And those who love it will eat its fruit. ಯಾರು ಅದನ್ನು ಪ್ರೀತಿಸುತ್ತಾರೆ ಅದರ ಪ್ರತಿಫಲವನ್ನು ಹೊಂದುವರು. Whatever we speak from the mouth, ನಮ್ಮ ಬಾಯಿಂದ ನಾವು ಏನು ಅರಿಕೆ ಮಾಡುತ್ತೇವೋ the same thing happens in our life. ಅದೇ ನಮ್ಮ ಜೀವಿತದಲ್ಲಿ ನಡೆಯುತ್ತದೆ. If you speak life, the Lord will give life. ಜೀವವನ್ನು ಬಯಸುವುದಾದರೆ ದೇವರು ನಿತ್ಯ ಜೀವವನ್ನು ಕೊಡುತ್ತಾರೆ. If you speak about death, you will die. ಮರಣವನ್ನು ಕುರಿತು ನೀವು ಮಾತಾಡುವುದಾದರೆ ಸತ್ತು ಹೋಗುತ್ತೀರಾ. For example, a disease have come. ಒಂದು ಉದಾಹರಣೆಗೆ ರೋಗ ಬಂತು. If you think because of the disease you will die, ನನಗೆ ರೋಗ ಬಂದ್ಬಿಟ್ಟಿದೆ, ಈ ಕಾಯಿಲೆಯಲ್ಲಿ ನಾನು ಸತ್ತು ಹೋಗುತ್ತೇನೆ ಎಂಬುದಾಗಿ ನೀನು ಯೋಚಿಸುವುದಾದರೆ, and you tell through your mouth, ನಿನ್ನ ಬಾಯಿಂದ ನೀನು ಅರಿಕೆ ಮಾಡುವುದಾದರೆ, that thing happens in your life. ನಿನ್ನ ಜೀವನದಲ್ಲಿ ಅದು ನಡೆಯುತ್ತದೆ. The verse is telling you that tongue has the power. ಜೀವ ಮರಣಗಳು ಎರಡು ನಾಲಿಗೆಯ ವಶದಲ್ಲಿದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. Whatever you speak, you need to think and then speak. ನೀವು ಏನೇ ಮಾತಾಡುವುದಾದರೂ 1,000 ಸರಿ ಯೋಚನೆ ಮಾಡಿ ಮಾತಾಡಬೇಕಾಗಿದೆ. If you tell there is profit in my business, the Lord will increase your profit. ನನ್ನ ವ್ಯಾಪಾರದಲ್ಲಿ ಲಾಭವಿದೆ ಮತ್ತು ಮುಂದುವರಿಕೆ ಇದೆ ಎಂಬುದಾಗಿ ನೀನು ಮಾತಾಡುವುದಾದರೆ, ಅರಿಕೆ ಮಾಡುವುದಾದರೆ, ನಿಶ್ಚಯವಾಗಿ ದೇವರು ನಿನ್ನ ವ್ಯಾಪಾರದಲ್ಲಿ ಅತ್ಯಧಿಕವಾಗಿ ಕೊಡುತ್ತಾರೆ. If you tell there is a lot of loss,
same thing happens. ಓ ನನ್ನ ಬಿಸ್ನೆಸ್ಸು ನನ್ನ ವ್ಯಾಪಾರದ ನನಗೆ ನಷ್ಟ 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 ಎಂಬುದಾಗಿ ಏನೇ ಬಂದರೂ ನೀನು ಹೇಳ್ತಾ ಇದ್ರೆ ಖಂಡಿತವಾಗಿ ನೀನು ನಷ್ಟವಾಗಿ ಹೋಗ್ತೀಯ. It may be loss, but when you tell there is profit, and when you tell a positive thing, when you pray positively, the Lord will increase the loss into profit. ವ್ಯಾಪಾರ ಸರಿಯಾಗಿ ನಡೆಯಲಿಲ್ಲ, ಆದಾಗಲೂ ಸಹ ಲಾಭವಿಲ್ಲ, ನಷ್ಟ ಆಗ್ತಾ ಇದೆ, ಆದಾಗಲೂ ಸಹ ನೀನು ನಂಬಿಕೆಯಿಂದ ಯೇಸು ಸ್ವಾಮಿ ನನಗೆ ಲಾಭವನ್ನು ಕೊಟ್ಟಿದ್ದಾರೆ, ಉತ್ತೇಜನವನ್ನು ಕೊಟ್ಟಿದ್ದಾರೆ, ಮುಂದುವರಿಕೆಯನ್ನು ಕೊಟ್ಟಿದ್ದಾರೆ, ಅಭಿವೃದ್ಧಿಯನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನೀನು ಅರಿಕೆ ಮಾಡುವುದಾದರೆ ಕರ್ತನು ನಿಶ್ಚಯವಾಗಿ ನಿನಗೆ ಆ ಅಭಿವೃದ್ಧಿಪಡಿಸಿ ಆಶೀರ್ವಾದ ಮಾಡಿ ಲಾಭವನ್ನು ತಂದು ಕೊಡುತ್ತಾರೆ. If you're suffering through diseases, ನೀನು ರೋಗದಿಂದ ನರಳಾಟ ಹೊಂದುತ್ತಾ ಇದ್ದರೆ, the medicines is not able to cure you, ನಿನ್ನ ಔಷಧಿಗಳು ನಿನ್ನ ರೋಗದಿಂದ ಮುಕ್ತಿಗೊಳಿಸದೆ ಹೋದರೆ, the doctor is not able to cure you, ಆ ವೈದ್ಯರು ನಿನಗೆ ಸ್ವಸ್ಥಪಡಿಸಲು what ಸಾಧ್ಯವಾಗದಿದ್ದಾಗ do you think? ನೀನೇನು ಯೋಚನೆ ಮಾಡ್ತೀಯ? You think that I am going to die. ನಾವು ಯೋಚನೆ ಮಾಡ್ತೀವಿ ನಾನು ಬೇಗ ಸತ್ತು ಹೋಗುತ್ತೇನೆ ಎಂಬುದಾಗಿ. We forget the living God ನಾವು ಜೀವ ಸ್ವರೂಪನಾದ ದೇವರನ್ನು ಮರೆತು ಬಿಡುತ್ತೇವೆ. who can change death into life, ಮರಣವನ್ನು ಜೀವವಾಗಿ ಮಾರ್ಪಡಿಸುವ ದೇವರನ್ನು ನಾವು ಮರೆತು ಬಿಡುತ್ತೇವೆ. who can make an unhealthy body into a healthy body, ಅನಾರೋಗ್ಯವನ್ನು ಆರೋಗ್ಯವನ್ನು ಮಾಡುವಂತ ಆರೋಗ್ಯದಾಯಕನಾಗಿರುವಂತ ಯೇಸು ಕ್ರಿಸ್ತನನ್ನು ನಾವು ಮರೆತು who ಬಿಡುತ್ತೇವೆ. can convert your business from loss to profit, ಯಾವ ಕರ್ತನು ತಾನೇ ನಷ್ಟದಿಂದ ಲಾಭವನ್ನಾಗಿ ಮಾರ್ಪಡಿಸುವಂತ ನಿನ್ನ ವ್ಯಾಪಾರದ ದೇವರನ್ನು ನೀನು ಮರೆತು ಬಿಡುತ್ತೀಯ. who can make your dull student, your dull son or daughter into an intelligent children, ಬುದ್ಧಿಹೀನತೆ ಆದಂಥ ನಿನ್ನ ಮಕ್ಕಳನ್ನು, ಮಾಂದ್ಯ ಉಳ್ಳಂಥ ನಿನ್ನ ಮಕ್ಕಳನ್ನು ಬುದ್ಧಿಶಾಲಿಗಳಾಗಿ ಜ್ಞಾನಿಗಳಾಗಿ ಮಾರ್ಪಡಿಸಲು ಜ್ಞಾನಿಯಾದಂಥ ದೇವರನ್ನು ನಾವು ಮರೆತು ಬಿಡುತ್ತೇವೆ. the Lord is telling, be careful, the tongue has the power of life and death. ದೇವರು ಹೇಳ್ತಾರೆ, ನೀವು ಎಚ್ಚರಿಕೆಯಿಂದ ಇರಿ, ಜಾಗ್ರತೆಯಿಂದ ಇರಿ, ನಿನ್ನ ನಾಲಿಗೆಯಲ್ಲೇ ಇದೆ ಮರಣ ಮತ್ತು ಜೀವ. And what you tell it, those who love what they speak will eat its fruit. ಯಾರು ಯಾವುದನ್ನು ಪ್ರೀತಿ ಮಾಡುತ್ತಾರೋ ಅದರ ಪ್ರತಿಫಲವನ್ನು ಹೊಂದಿಕೊಳ್ಳುತ್ತಾರೆ ಎಂಬುದಾಗಿ ದೇವರ ವಾಕ್ಯ Yeah, the ಹೇಳುತ್ತದೆ. centurion is speaking a faith word, a positive word. ಇಲ್ಲಿ ನಮ್ಮ ಸಂದೇಶದಲ್ಲಿ ನೋಡುತ್ತೇವೆ, ಶತಾಧಿಪತಿಯು ವಿಶ್ವಾಸ ಅಂದರೆ ನಂಬಿಕೆಯ ಮಾತನಾಡುತ್ತಾನೆ. He's positively telling from his tongue that if you say a word, my servant will live. ಅವನು ಪಾಸಿಟಿವ್ ಆಗಿ ಹೇಳ್ತಾನೆ, ನಂಬಿಕೆಯಿಂದ ಹೇಳ್ತಾ ಇದ್ದಾನೆ, ಸ್ವಾಮಿ ನೀವು ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳು ಸ್ವಸ್ಥ ಹೊಂದುತ್ತಾನೆ, He will be healed. ಅವನು ಸ್ವಸ್ಥತೆ ಹೊಂದುತ್ತಾನೆ. What do we read? ನಾವು ಏನು ಓದುತ್ತೇವೆ? Verse 13, 13ನೇ ವಾಕ್ಯದಲ್ಲಿ ಓದುವಾಗ ನೋಡುತ್ತೇವೆ, Jesus said to the centurion, ಆ ಒಂದು ಶತಾಧಿಪತಿಗೆ ಯೇಸು ಸ್ವಾಮಿ ಹೇಳಿದರು, go, let it be done just as you believed. ನೀನು ನಂಬಿದಂತೆ ನಿನಗಾಗಲಿ, ಹೋಗು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. The Lord is not telling, go, your servant is healed, I have commanded the disease to run away. ಯೇಸು ಸ್ವಾಮಿ ಹೇಳ್ತಾ ಇಲ್ಲ, ನೋಡಪ್ಪ ನಾನು ಆಜ್ಞಾಪಿಸಿದ್ದೇನೆ, ನಿನ್ನ ಆಳಿಗೆ ಗುಣ ಆಗ್ತದೆ, ಹೋಗು ಎಂಬುದಾಗಿ ಹೇಳ್ತಾ ಇಲ್ಲ. I am praying from here, the servant is healed. ನಾನು ಇಲ್ಲಿಂದ ಪ್ರಾರ್ಥನೆ ಮಾಡ್ತೇನೆ, ನಿನ್ನ ಸೇವಕ ಗುಣ ಹೊಂದುತ್ತಾನೆ. But he is telling, as you said from your tongue, let it be done to your servant. ಯೇಸು ಸ್ವಾಮಿ ಶತಾಧಿಪತಿಯನ್ನು ಹೇಳ್ತಾರೆ, ನೀನು ನಂಬಿದ ರೀತಿಯಲ್ಲೇ ನಿನಗಾಗಲಿ, ಹೋಗು, ನೀನು ಇದನ್ನೆಲ್ಲವ ಅರಿಕೆ ಮಾಡಿದೆಯಾ ನಿನ್ನ ಬಾಯಿಂದ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ. It may be easy to tell that to have faith and to speak a positive word. ಬಹಳ ಸುಲಭ, ನೀವು ನಂಬಿಕೆ ಇಡ್ರಿ, ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ರಿ, ನಂಬಿಕೆಯಿಂದ ಅರಿಕೆ ಮಾಡ್ರಿ ಎಂಬುದಾಗಿ ಹೇಳೋದಕ್ಕೆ ಬಹಳ ಸುಲಭ. When difficult situation comes to our life, ನಮ್ಮ ಜೀವನಗಳಲ್ಲಿ ಬಹಳ ತೊಂದರೆ ಸಮಸ್ಯೆಗಳು ಬರುವಾಗ, when storm comes into our life, ಬಿರುಗಾಳಿಯು ನಮ್ಮ ಜೀವನದಲ್ಲಿ ಬರುವಾಗ we will be shaken. ನಾವು ಅಲುಗಾಡುತ್ತೇವೆ. Our faith will also be shaken. ನಮ್ಮ ನಂಬಿಕೆಯು ಅಲುಗಾಡುತ್ತದೆ. But we should not depend upon the human being. ನಾವು ಮನುಷ್ಯರನ್ನು ಆಧಾರಗೊಂಡಿರಬಾರದು. Not on the worldly things. ಈ ಲೋಕದ ಜನಗಳನ್ನು ನಾವು The Lord ಆಧಾರಗೊಂಡಿರಬಾರದು. has given all of us the great tongue. ನಮ್ಮೆಲ್ಲರಿಗೂ ದೇವರು ಒಂದು ಒಳ್ಳೆಯ ನಾಲಿಗೆಯನ್ನು ಕೊಟ್ಟಿದ್ದಾರೆ. The greatest gift of the Lord. ದೇವರ ಒಂದು ವರದಾನವಾಗಿದೆ ಈ ನಾಲಿಗೆ. We need to speak faith word. ನಾವು ನಂಬಿಕೆಯ ಮಾತನ್ನೇ ನಾವು ಉಚ್ಚರಿಸಬೇಕಾಗಿದೆ. In times of trouble, sickness, in times of pain and tears, we need to
keep on telling positive things in our lives. ನಮ್ಮ ಜೀವನಗಳಲ್ಲಿ ತೊಂದರೆಗಳು, ಬಿರುಗಾಳಿಗಳು, ಸಂಕಟ, ಕಣ್ಣೀರು, ರೋಗ, ನಷ್ಟ ಬರುವಾಗ ವಿಶ್ವಾಸದ ಮಾತುಗಳನ್ನು ನುಡಿಯುತ್ತಾ ಇರುವಾಗ ಅದ್ಭುತಗಳು ನಡೆಯುತ್ತದೆ. In this passage the Lord says, in this passage the Lord is telling, ಈ ಒಂದು ಅಧ್ಯಾಯದ ಭಾಗದಲ್ಲಿ ದೇವರು ಹೇಳ್ತಾ ಇದ್ದಾರೆ, if there is no faith, ನಂಬಿಕೆ ಇಲ್ಲದೆ ಹೋದ್ರೆ you will be thrown into hell. ನರಕಕ್ಕೆ ಹಾಕಲ್ಪಡ್ತೀರಾ. We may pray, we may fast, we may do good things, but without faith we cannot enter the kingdom of heaven. ನಾವು ಒಳ್ಳೆ ಕೆಲಸ ಮಾಡ್ಬೋದು, ಉಪವಾಸ ತೆಗಿಬೋದು, ಉದ್ದವಾಗಿ ಪ್ರಾರ್ಥನೆ ಮಾಡ್ಬೋದು, ಆದರೆ ನಂಬಿಕೆ ಇಲ್ಲದೆ ಹೋದ್ರೆ ಒಬ್ಬ ಮನುಷ್ಯನು ದೇವರ ರಾಜ್ಯದಲ್ಲಿ ಪ್ರವೇಶ ಮಾಡಲು ಸಾಧ್ಯವಿಲ್ಲ. Verse 11 and 12, 11 ಮತ್ತು 12ನೇ ವಾಕ್ಯ, the verse says, ವಾಕ್ಯ ಹೇಳುತ್ತದೆ, I say to you ನಾನು ನಿಮಗೆ ಹೇಳುತ್ತೇನೆ, that many will come from the east and the west, ಅನೇಕರು ಮೂಡಣ ಪಡುವಣ ದಿಕ್ಕುಗಳಿಂದ ಬರುತ್ತಾರೆ, and will take their places at the feast with Abraham, Isaac and Jacob in the kingdom of heaven. ದೇವರ ರಾಜ್ಯದಲ್ಲಿ ಅಬ್ರಹಾಮ, ಈಸಾಕ, ಯಾಕೋಬನ ಎಂಬರ ಸಂಗಡ ಊಟಕ್ಕೆ ಕೂಡುವರು. But the subjects of the kingdom ಆದರೆ ಅಲ್ಲಿ ನೋಡುತ್ತೇವೆ, ಆ ರಾಜ್ಯದ ಬಾಧ್ಯಸ್ಥರು will be thrown outside into the darkness, ಹೊರಗೆ ಕತ್ತಲೆಗೆ ಹಾಕಲ್ಪಡುವರು. where there will be weeping and gnashing of teeth. ಅಲ್ಲಿ ಗೋಳಾಟವು, ಕಟಕಟನೆ, ಅಲ್ಲಿ ಕಡಿಯೋಣವು ಇರುವವು. The Lord is telling who is really the worth of entering the kingdom of heaven will be thrown into hell. ಯಾರು ಪರಲೋಕ ರಾಜ್ಯಕ್ಕೆ, ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗಿಲ್ಲವೋ ಅವರು ನರಕಕ್ಕೆ ದಬ್ಬಲ್ಪಡುವರು. All are children of God. ಎಲ್ಲ ದೇವ ಜನಗಳು. But if we do not have faith, the Lord is telling whatever you might do, you will be thrown into hell. ದೇವ ಜನಗಳಾಗಿರುವಂಥ ನೀವು ಏನೇ ಮಾಡಿದ್ರೂ ಸಹ ನೀವು ನಂಬಿಕೆ ಇಲ್ಲದ ಪಕ್ಷದಲ್ಲಿ, ಯೇಸಪ್ಪನ ಮೇಲೆ ನಂಬಿಕೆ ಇಲ್ಲದ ಹೋದರೆ ನೀವು ನರಕಕ್ಕೆ ದಬ್ಬಲ್ಪಡುತ್ತೀರಾ ಎಂಬುದಾಗಿ. Many will come from the east and the west. ಪಡುವಣ ದಿಕ್ಕುಗಳಿಂದ, ಅಂದರೆ ಪೂರ್ವ ಪಶ್ಚಿಮ ದಿಕ್ಕುಗಳಿಂದ ಅನೇಕರು ಬರುವರು. It means many may not do the things that we are doing for the Lord. ನಾವು ಕರ್ತನಿಗಾಗಿ ಮಾಡುವಂಥ ಕಾರ್ಯಗಳನ್ನು ಅನೇಕರು ಮಾಡುವುದಿಲ್ಲ. But they may be having only one thing, that is faith in their life. ಆದರೆ ಅವರಲ್ಲಿ ಏನು ಇಲ್ಲದೆ ಹೋದ್ರೂ ಸಹ ಅವರ ಜೀವಿತಗಳಿಗೆ ಬರೀ ನಂಬಿಕೆ ಮಾತ್ರ ಇರ್ತದೆ. The Lord is telling they will come and sit with Abraham, Isaac and Jacob in the kingdom of heaven. ಅಂತ ನಂಬಿಕೆ ಉಳ್ಳಂತ ಜನಗಳು ಬಾಧ್ಯಸ್ಥರನಾಗಿ ಅಬ್ರಹಾಮ, ಈಸಕ, ಯಾಕೋಬ ಎಂಬುವರ ಜೊತೆಯಲ್ಲಿ ದೇವರ ರಾಜ್ಯದಲ್ಲಿ ಕೂಡುವರು ಎಂಬುದಾಗಿ ಹೇಳಲ್ಪಟ್ಟಿದೆ. Today we as God's children, ಇವತ್ತು ನಾವು ದೇವರ ಮಕ್ಕಳಾಗಿದ್ದೇವೆ. we are doing many things for the Lord. ನಾವು ಅನೇಕ ಕಾರ್ಯಗಳನ್ನು ಸ್ವಾಮಿಗಾಗಿ ಮಾಡುತ್ತೇವೆ. Yet we are lacking in faith. ಆದರೂ ಸಹ ನಂಬಿಕೆಯಲ್ಲಿ ನಾವು ಸ್ವಲ್ಪ ಕುಗ್ಗಿ ಹೋಗಿದ್ದೇವೆ. We might fall in the race of faith. ನಾವು ನಂಬಿಕೆ ಎಂಬಂತ ಓಟದಲ್ಲಿ ಬಿದ್ದು ಹೋಗಿರಬಹುದು. We may fall now and then. ಈಗ ಆವಾಗ ನಾವು ಬೀಳುತ್ತಲೇ ಇರಬಹುದು. But still we need to get up from the place we have fallen. ನಾವು ಎಲ್ಲಿ ಬಿದ್ದಿದ್ದೇವೆ ಅಲ್ಲಿಂದ ಎದ್ದೇಳಬೇಕು. We need to complete the race. ನಾವು ಓಟವನ್ನು ಓಡಿ ಮುಗಿಸಬೇಕು. The race of Christ. ಯೇಸು ಕ್ರಿಸ್ತನಲ್ಲಿ ಓಡುವಂತ ಓಟ. We as human beings, when we live on the earth, we need to keep on running. ನಾವು ಈ ಲೋಕದಲ್ಲಿ ಜೀವಿಸುವಾಗ ಕ್ರೈಸ್ತರಾಗಿರುವಂತ ನಾವು ಓಡುತ್ತಲೇ ಇರಬೇಕು. And when we run the life of faith, ನಾವು ನಂಬಿಕೆ ಎಂಬಂತ ಜೀವಿತದಲ್ಲಿ ಓಡುವಾಗ the Lord is telling the doors of heaven will be open to you. ಪರಲೋಕ ರಾಜ್ಯದ ಬಾಗಿಲುಗಳು ನಿನಗಾಗಿ ತೆರೆಯಲ್ಪಟ್ಟಿರುತ್ತದೆ. Isaiah 40, ಯೆಶಯ 40ನೇ ಅಧ್ಯಾಯದಲ್ಲಿ 29 to 31. 29ರಿಂದ 31ನೇ ವಾಕ್ಯ. The verse says, ವಾಕ್ಯ ಹೇಳುತ್ತದೆ, He gives strength to the weary. ಆತನು ಬಲಹೀನರಿಗೆ, ನಿರ್ಬಲರಿಗೆ ಆತನು ಬಲವನ್ನು ದಯಪಾಲಿಸುತ್ತಾನೆ. And increase the power of the weak. ಅಲ್ಲಿ ಬಲಹೀನತೆ ಉಳ್ಳವರಿಗೆ ಬಲವನ್ನು ಕೊಡುತ್ತಾನೆ. It means that when we become weak in faith, ನಾವು ನಂಬಿಕೆಯಲ್ಲಿ ಸೋತು ಹೋಗುವಾಗ the Lord is telling He will give us strength. ತ್ರಾಣವನ್ನು ಅನುಗ್ರಹಿಸುತ್ತೇನೆ. His strength to us. ಆತನ ಬಲವನ್ನು ನಮಗೆ ಕೊಡುತ್ತಾನೆ. Holy Spirit strength to us. ಪರಿಶುದ್ಧಾತ್ಮನ ಬಲವನ್ನು ನಮಗೆ ಕೊಡುತ್ತಾನೆ. The human strength is not enough. ಆ ಮನುಷ್ಯನ ಒಂದು ಬಲವು ಸಾಲದು. It may fall. ಅದು ಬಿದ್ದು ಹೋಗಬಹುದು. That is what next thing it says. Even youth grows tired and weary.
ಅಲ್ಲಿ ನೋಡುತ್ತೇವೆ, ಯವನಸ್ಥರು ದಣಿದು ಬಳಲುವರು, and young men stumble and fall. ತರುಣರು ಸೊರಗಿ ಮುಗ್ಗರಿಸುವರು. The verse is telling young men may fall, but those who hope in the Lord will never fall. ಆದರೆ ಅಲ್ಲಿ ನೋಡ್ತೇವೆ, ಯವನಸ್ಥರು ಬಿದ್ದು ಹೋದರೂ ಸಹ ಕರ್ತನಲ್ಲಿ ನಂಬಿಕೆ ಉಳ್ಳವರು ಬಿದ್ದು ಹೋಗುವುದಿಲ್ಲ. Those who hope in the Lord will renew their strength. ಯಾರೆಲ್ಲ ಕರ್ತನಲ್ಲಿ ನಂಬಿಕೆ ಉಳ್ಳವರಾಗಿದ್ದಾರೆ ಅವರು ಹೊಸ ಬಲವನ್ನು They will ಹೊಂದಿಕೊಂಡವರಾಗಿರ್ತಾರೆ. soar on wings like eagles. ಅಲ್ಲಿ ನೋಡ್ತೇವೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಬಾಚಿಕೊಂಡು ಏರುವರು ಎಂಬುದಾಗಿ. They will run and not grow weary. ಓಡಿ ದಣಿಯರು, They will walk and not be faint. ನಡೆದು ಬಳಲರು. It means the Christ life, when we walk, when we run, we will not faint. ನಾವು ಕ್ರೈಸ್ತಿಯ ಜೀವಿತದಲ್ಲಿ ಓಡಿದರು ನಡೆದರು ನಾವು ಬಿದ್ದು ಹೋಗುವುದಿಲ್ಲ. When the Lord's strength is there with us, ದೇವರ ಒಂದು ಬಲವು ನಮ್ಮಲ್ಲಿ ಇರುವಾಗ we will not fall in faith. ನಾವು ನಂಬಿಕೆಯಲ್ಲಿ ಬಿದ್ದು ಹೋಗುವುದಿಲ್ಲ. The Lord is telling, I will make you to soar on wings like eagles. ನಾನು ನಿಮ್ಮನ್ನು ಹದ್ದುಗಳ ಹಾಗೆ, ಅದು ಎತ್ತರದಲ್ಲಿ ಹಾರು ಹೋಗುವ ರೀತಿಯಲ್ಲಿ ರೆಕ್ಕೆಗಳನ್ನು ನಿಮಗೆ ಕೊಡುತ್ತೇನೆ. He says that I will give strength to the weary. ಆತನು ಹೇಳುತ್ತಾನೆ, ದಣಿದವರಿಗೆ ನಾನು ಬಲವನ್ನು Weary ಅನುಗ್ರಹಿಸುತ್ತೇನೆ. means when we are in trouble, sickness, when we are in tears, that time the Lord is telling, He will strengthen us. ನಾವು ಬಳಲಿ ಹೋಗಿದ್ದಾಗ, ದಣಿದು ಹೋಗಿದ್ದಾಗ, ಕಣ್ಣೀರಲ್ಲಿರುವಾಗ, ರೋಗದಲ್ಲಿದ್ದುವಾಗ, ನಿಶಕ್ತಿಯಲ್ಲಿದ್ದಾಗ ಸ್ವಾಮಿ ಹೇಳ್ತಾರೆ, ನನ್ನ ಶಕ್ತಿಯನ್ನು ನಿಮಗೆ He will ಅನುಗ್ರಹಿಸಿಕೊಡುತ್ತೇನೆ. increase our power and take away the weakness in our lives. ನಮ್ಮ ಜೀವನದಲ್ಲಿರುವಂಥ ಎಲ್ಲಾ ಬಲಹೀನತೆಗಳನ್ನು ತೆಗೆದುಹಾಕಿ ಒಂದು ಹೊಸ ಬಲವನ್ನು ಅನುಗ್ರಹಿಸಿಕೊಡುತ್ತಾರೆ. When that power of Christ comes into us, ನಮ್ಮ ಜೀವಿತಗಳಲ್ಲಿ ಯೇಸು ಕ್ರಿಸ್ತನ ಆ ಒಂದು ಹೊಸ ಬಲವು ಬರುವಾಗ we will run in faith ನಾವು ನಂಬಿಕೆಯಲ್ಲಿ ಓಡುತ್ತೇವೆ, and will reach the goal of heaven. ಪರಲೋಕ ರಾಜ್ಯದ ಗುರಿಯನ್ನು ನಾವು ಮುಟ್ಟುತ್ತೇವೆ. What a faith the centurion had. ಎಂಥ ಒಳ್ಳೆಯ ಒಂದು ನಂಬಿಕೆ ಈ ಶತಾಧಿಪತಿಗೆ In ಇತ್ತು. spite of he being an authority for 100 soldiers, 100 ಮಂದಿಗೆ ಅವನು ಶತಾಧಿಪತಿ ಅಧಿಕಾರಿ ಆಗಿದ್ದಾಗಲೂ he's ಸಹ coming to the presence of the Lord. ದೇವರ ಪ್ರಸನ್ನತೆಗೆ ಆತನು ಬಂದನು. Today we need to come to the presence of the Lord whenever trouble, sickness and any kinds of things comes into our life. ನಮ್ಮ ಜೀವಿತಗಳಲ್ಲಿ ಯಾವುದೇ ತೊಂದರೆ, ಕಣ್ಣೀರು, ರೋಗ, ಹೋರಾಟ, ವೇದನೆಗಳು ಬರುವಾಗ ಯೇಸು ಕ್ರಿಸ್ತನ ಪಾದದ ಬಳಿಯಲ್ಲಿ, ಅಂದರೆ ಆತನ ಪ್ರಸನ್ನತೆ, ಆತನ ಆಲಯಕ್ಕೆ ನಾವು ಓಡಿ ಬರಬೇಕಾಗಿದೆ. And speak life through your tongue in the Lord's presence. ದೇವರ ಸಮ್ಮುಖದಲ್ಲಿ ನೀನು ಜೀವವುಳ್ಳ ಮಾತನ್ನು, ನಂಬಿಕೆಯುಳ್ಳ ಮಾತನ್ನು ಉಚ್ಚರಿಸಿ ಅರಿಕೆ ಮಾಡಿ ಮಾತಾಡುವಾಗ, Through your prayers, ನಿಮ್ಮ ಪ್ರಾರ್ಥನೆ ಮುಖಾಂತರವಾಗಿ ನಂಬಿಕೆಯಿಂದ the ಮಾತಾಡುವಾಗ Lord will do great things in your life. ದೊಡ್ಡ ಶ್ರೇಷ್ಠವಾದ ಕಾರ್ಯಗಳನ್ನು ದೇವರು ನಿಮ್ಮ ಜೀವಿತಗಳಲ್ಲಿ ಮಾಡುತ್ತಾರೆ. ಈ ವಾಕ್ಯಗಳಿಗಾಗಿ ದೇವರಿಗೆ ಸ್ತೋತ್ರ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯುಳ್ಳ ತಂದೆಯಾದ ದೇವರೇ, ಶತಾಧಿಪತಿ ಅಂದರೆ 100 ಮಂದಿ ಸೈನಿಕರಿಗೆ ಅಧಿಕಾರಿಯಾಗಿದ್ದವನು ತನ್ನನ್ನು ತಗ್ಗಿಸಿಕೊಂಡವನಾಗಿ ಯೇಸಪ್ಪ ನಿನ್ನ ಪಾದದ ಬಳಿಯಲ್ಲಿ ಬಂದನು. ಈ ಸಂದೇಶವನ್ನು ಕೇಳುವಂಥ ಪ್ರತಿಯೊಬ್ಬರ ನಂಬಿಕೆಯನ್ನು ಎಚ್ಚರಿಸು, ಬಲಹೀನತೆಯನ್ನು ನೀಗಿಸು, ರೋಗವನ್ನು ನೀಗಿಸು, ಸಮಸ್ಯೆಯನ್ನು ನೀಗಿಸು ಅಪ್ಪ. ಹೊಸ ಜೀವಿತ, ಹೊಸ ರಕ್ಷಣೆ, ಹೊಸ ಆಶೀರ್ವಾದ, ಹೊಸ ಸಂತೈಸುವಿಕೆ, ಹೊಸ ಆದರಣೆ, ಹೊಸ ಬಲವನ್ನು ಅನುಗ್ರಹಿಸಿಕೊಡು ಸ್ವಾಮಿ. ಈ ಒಂದು ಸ್ವಾಮಿ ಸಂದೇಶವನ್ನು ಕೇಳುವಂಥ ಪ್ರತಿಯೊಬ್ಬರ ಜೀವಿತಗಳಲ್ಲಿಯೂ ಅದ್ಭುತಗಳನ್ನು ಮಾಡು, ಆಶೀರ್ವಾದಗಳನ್ನು ಮಾಡು. ಅವರ ಕೆಲಸಗಳನ್ನು, ಅವರ ವ್ಯಾಪಾರವನ್ನು, ಅವರ ಕೌಟುಂಬಿಕ ಜೀವಿತವನ್ನು ಆಶೀರ್ವದಿಸಿರಿ. ಎಲ್ಲವನ್ನು ನಾದ ನಿಮ್ಮ ಕರಗಳಲ್ಲಿ ಅರ್ಪಿಸಿಕೊಡುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆಯೇ. ಆಮೇನ್, ಆಮೇನ್.